ನಮಸ್ಕಾರ. ಕ್ರೈಮ್ ಫೈಲ್ನ ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ಸಮೀಪದ ತಿಪ್ಪನಹಳ್ಳಿ ಗ್ರಾಮದಲ್ಲಿ. ಪ್ರೇಮ ಅನ್ನೋ PUC ಓದೋ ಹುಡುಗಿ ಓದೋದ್ರಲ್ಲಿ ತುಂಬಾ ಜಾಣೆ. ಆಕೆ ತಾತ ತುಂಬಾ ಸ್ಟ್ರಿಕ್ಟ್. ಅವ್ರ ಮಾತನ್ನ ಯಾರು ತೆಗೆದು ಹಾಕೋ ಹಾಗಿಲ್ಲ. ಪರಿಸ್ಥಿತಿ ಹೀಗಿದ್ದಾಗ ಅವ್ರ ತಾತ ಅವಳನ್ನ ಪಕ್ಕದ ಹಳ್ಳಿ ಮುನಿಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅನ್ಕೊಂಡ ಹಾಗೆ ನಡೆದ್ರೆ ಅದು ಜೀವನ ಅಲ್ವಲ್ಲ. ಇಲ್ಲಿ ನಡೆಯೋ ಘಟನೆಗೆ ಕಾರಣ ತಿಳಿದವ್ರು ಯಾರು ಅಥವಾ ತಿಳಿ ಹೇಳೋರು ಯಾರು? ಮದುವೆಯಾಗಿ 3 ದಿನಕ್ಕೆ ನಡಿಬಾರ್ದ ಒಂದು ಘಟನೆ ನಡೆದು ಹೋಗುತ್ತೆ. ತಿಪ್ಪನಹಳ್ಳಿ, ಚಿಕ್ಕಬಳ್ಳಾಪುರ. ಮುನಿಯ, ಲೇ ಮುನಿಯ, ಹೊತ್ತು ನೆತ್ತಿಗೇರಿದೆ, ಎದೊಳ್ಳೆ ಮಾಕೆ, ಇನ್ನು ಮಲಗಿದೆಯಲ್ಲ. ಮದುವೆ ಆಗಿ ಇನ್ನು 3 ದಿನ ಆಗಿಲ್ಲ, ಆಗ್ಲೇ ನಿನ್ ಹೆಂಡತಿ ಗದ್ದೆಗೆ ಹೊಂಟೋದ್ಲು. ನೀನ್ ಮದ್ವೆ ಆದವನು ಎಷ್ಟು ಲವಲವಿಕೆಯಿಂದ ಇರ್ಬೇಕು. ಎದ್ದೊಳ್ಳೆ ಮ್ಯಾಕೆ. ಮುನಿಯ, ಲೇ ಮುನಿಯ, 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 ರೀ ರೀ, ಮುನಿಯ ಎದ್ದೊಳ್ತಾ ಇಲ್ಲ ರೀ. ರೀ ರೀ, ಏನಾಯ್ತದ? ಯಾಕೆ ಹಂಗ ಅರ್ಸ್ಕೊತಾ ಇದೀಯ ನೀನು? ಏನಾಯ್ತು ಮುನಿಯನ್ಗೆ? ಇಲ್ಲ ರೀ. ಮುನಿಯ ಹೇಳ, ಎಷ್ಟೊತ್ಲ ಮಲ್ಗದ? ಹೇಳ ಮುನಿಯ, ಹೇಳ. ಮುನಿಯ ಹೇಳ. ಮುನಿಯ, 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 ಮುನಿಯ ಸತ್ತೋಗ್ಬಿಟ್ಟಿದ್ದಾರೆ. ಆಗ್ಲೇ ಏನೇನ ಮಾಡಿ ಹೋಗ್ಬಿಟ್ಟಲ್ಲ. ಅದ್ಯಾವ ಗರ್ಗಲಿ ಪಾಪು ಮುಂಡೆದು ನಮ್ಮನೆ ಕಾಲಿಟ್ಲು, ನನ್ ಮಗನ್ನೇ ಬಲಿ ತಗೋಬಿಟ್ಲು. ಆ ಹೆಣ್ಣದ ಕಾಲ್ಗುಣ ಚೆನ್ನಾಗಿದ್ಯೋ ಇಲ್ವೋ? ಪಕ್ಕದಲ್ಲಿ ಶಿವಳ್ಳಿ ನಮ್ಮ ಅಣ್ಣನ ಮಗಳಿದ್ದಾಳೆ, ಮಾಡ್ಕೊಳ್ಳೋಣ ಅಂತ ಹೇಳ್ದೆ. ನನ್ ಮಾತೇನಾದ್ರು ಕೇಳಿದ್ರ? ಏನಾಯ್ತು? ಮುನಿಯ ಮುನಿಯ, ಮುನಿಯ, ಮುನಿಯಪ್ಪ ತೀರ್ಕೊಂಡವನಕ್ಕ, ಬೇಗ ಹೋಗಿಕ್ಕ. ಏನು ತಲೆಗಿಲ್ ಕೆಟ್ಟ ಬೆಳಗ್ಗೆ? ಇಲ್ಲ ಅಕ್ಕ, ನಿಜ ಇದು. ನಿಜ ತೀರ್ಕೊಂಡ. ಏನ್ರಿ ಆಯ್ತು? ಯಾಕ್ರೆ ಹೀಗ್ ಮಾಡಿದ್ರಿ? ಅಯ್ಯೋ ದೇವ್ರೆ, ನಂಗೆ ಯಾಕೆ ದೇವ್ರೆ ಹೀಗ್ ಮಾಡ್ದೆ? ನೀನು ರಾತ್ರಿ ಎಲ್ಲ ಮಾತಾಡ್ಕೊಂಡ್ ಚೆನ್ನಾಗೇ ಇದ್ರಲ್ರಿ, ಯಾಕ್ರಿ ನಂಗೆ ಅನ್ಯಾಯ ಮಾಡಿ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರಿ? ನಮಗಿದು ಯಾಕೋ ನ್ಯಾಚುರಲ್ ಡೆತ್ ಅನಿಸ್ತಾ ಇಲ್ಲ. ಕುತ್ತಿಗೆ ಮೇಲೆ ಕಲೆ ಬೇರೆ ಇದೆ. ಪೋಸ್ಟ್ಮಾರ್ಟಮ್ ಆಗಬೇಕು. ಬನ್ನಿ. ರಾಮಯ್ಯ, ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ, ನಂತರ ಮನೆಯವರಿಗೆ ತಲುಪಿಸ್ಲಿಕ್ಕೆ ಏರ್ಪಾಡು ಮಾಡಿ. ನನ್ ಗಂಡನ್ ಯಾರು ಮುಟ್ಬೇಡಿ ಅತ್ತೆ, ನೀವಾದ್ರೂ ಹೇಳಿ ಅತ್ತೆ. ದುಡ್ಡು ಮಾಡಕ್ ಬಿಡ್ತಾರಂತೆ. ಎತ್ಕೊಂಡೋಗ್ಬೇಡಿ ಅವ್ನ, ಬಿಟ್ಬಿಡಿ ಬಿಟ್ಬಿಡಿ ಸ್ವಾಮಿ. ನೀನ್ ಹೆಂಡ್ರು ಬಂದವಳು ನೋಡ್ಲ, ನೀವಾದ್ರೂ ಹೇಳ್ರಿ ಅವ್ರಿಗೆ ಎತ್ಕೊಂಡೋಗ್ಬೇಡ ಅಂತ ಹೇಳ್ರಿ. ನೀವಾದ್ರೂ ನೋಡಿ ನಾರಾಯಣ ಸ್ವಾಮಿ, ಇದು ಶಾಲೆ ಸಹ ಇರ್ಬೋದು, ಆದರೂ ಕ್ಲಾರಿಫಿಕೇಶನ್ಗಂತ ನಾವು ಪೋಸ್ಟ್ಮಾರ್ಟಮ್ ಕಳಿಸಲೇಬೇಕು. ಸ್ವಲ್ಪ ಕೋಆಪರೇಟ್ ಮಾಡಿ. ಮದುವೆಯಾಗಿ ಮೊದಲನೇ ರಾತ್ರಿನೇ ಗಂಡ ಸತ್ತು ಹೋಗ್ತಾನೆ. ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಆಗಷ್ಟೇ ಮೊದಲ ಹೆಜ್ಜೆ ಇಟ್ಟಿರೋ ಪ್ರೇಮ ಬದುಕಿನ ಮುಂದಿನ ಕಥೆ ಏನು? ಆ ಕಡೆ ಇಷ್ಟಪಟ್ಟಿರೋ ಓದು ಇಲ್ಲ, ಈ ಕಡೆ ಕಷ್ಟದಿಂದ ಒಪ್ಪಿಕೊಂಡ ದಾಂಪತ್ಯನೂ ಇಲ್ಲ. ಈ ಅತಂತ್ರ ಸ್ಥಿತಿಗೆ ಕಾರಣ ಆದ್ರೂ ಏನು? ಮುನಿಯನ ಸಾವು ಸಹಜವಾದ ಸಾವಲ್ಲ ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬರ್ತಾರೆ. ಹಾಗಾದ್ರೆ ನಿಜವಾಗ್ಲೂ ನಡೆದಿದ್ದಾದ್ರೂ ಏನು? ಇದ್ಯಾವುದ್ರ ಬಗ್ಗೆನೂ ಅರಿವೇ ಇಲ್ಲದ ಪ್ರೇಮ ಬದುಕಿನ ಮುಂದಿನ ಕಥೆ ಏನು? ನೋಡಿ ಇನ್ಸ್ಪೆಕ್ಟ್ರೆ, ಮುನಿಯೊಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಓಕೆ, ಏನು ಹೇಳುತ್ತೆ ರಿಪೋರ್ಟ್ ಡಾಕ್ಟರ್? ಕುತ್ತಿಗೆ ಮೇಲೆ ಪ್ರೆಸರ್ ಬಿದ್ದುಬಿಟ್ಟು ಉಸಿರು ಕಟ್ಟಿ ಸತ್ತಿದ್ದಾನೆ. ಅದು ನ್ಯಾಚುರಲ್ ಡೆತ್ ಅಲ್ಲ. ಅವನ ದೇಹ ಅಷ್ಟೊಂದು ಕಷ್ಟಪಟ್ಟಿರೋ ಕಾಣಲಿಲ್ಲ. ಸೊ ನಾವು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅನ್ಕೊಂಡ್ವಿ. ಅದು ನಿದ್ದೆನಲ್ಲಿ ಸತ್ತಿದಾನಲ್ಲ, ಆ ಥರ ಕಂಡಿದೆ.
ಹಾ, ಅಂದಾಗೆ ಇನ್ನೊಂದು ವಿಷಯ ಮರ್ತ್ಬಿಟ್ಟಿದೆ. ನೀವು ಬಾಡಿ ಇಲ್ಲಿಗೆ ತರೋದಕ್ಕಿಂತ ಮುಂಚಿತವಾಗಿ ಏನಿಲ್ಲ ಅಂತಂದ್ರೂ ಒಂದು 12ರಿಂದ 14 ಗಂಟೆ ಮುಂಚಿತವಾಗಿ ಸತ್ತೋಗಿದ್ದಾನೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಮತ್ತೊಂದು ಇನ್ಫಾರ್ಮೇಶನ್ ಬೇಕಾದ್ರೆ ನಾನು ಕನ್ಸಲ್ಟ್ ಮಾಡ್ತೀನಿ. ನೀನು ನಿಮ್ಮಣ್ಣ ಯಾವಾಗ ಲಾಸ್ಟ್ ಟೈಮ್ ಮಾತಾಡಿದ್ದು? ಸರ್ ಅವ್ನು ಸಾಯೋ ಹಿಂದಿನ ದಿನ ರಾತ್ರಿ ಸರ್. ಅಂದರೆ ಅವ್ನು ಬೆಳಿಗ್ಗೆ ಸತ್ತಿದ್ದಾನೆ, ನೀನು ಒಂದು 14 ಗಂಟೆ ಮುಂಚೆ ಮಾತಾಡಿದ್ಯಾ? ನೀವು ಇರ್ಬೋದು ಸರ್. ರಾತ್ರಿ ಸುಮಾರು 9 ಗಂಟೆ ಅಷ್ಟೊತ್ತಿಗೆ ನಾನು ಅವಾಗಲೇ ಮಾತಾಡ್ಸಾಗಿತ್ತು ಸರ್. ಏನು ಮಾತಾಡ್ತಿದ್ರೆ? ಜಗಳ ಆಡಿದ್ರಾ? ಇಲ್ಲ ಸರ್, ನನ್ನ ಅವನ ಮಧ್ಯೆ ಆ ಥರ ಏನೂ ಇರಲಿಲ್ಲ ಸರ್. ಅಂದರೆ ಸುಮ್ಮನೆ ಅವ್ನು ಕೊಲೆ ಮಾಡಿಬಿಟ್ಯಾ? ಸರ್ ಏನು ಸರ್ ಹೇಳ್ತಾ ಇದ್ದೀರಾ? ಅದು ನಮ್ಮ ಅಣ್ಣನ್ನ ಮದುವೆ ಕೂಡ ಆಗಿ 2 ದಿನ ಕೂಡ ಆಗಿರಲಿಲ್ಲ ಸರ್. ಅವ್ನು ನಮ್ಮ ಅಣ್ಣ ಅಲ್ಲ ಸರ್, ನನ್ನ ಸ್ನೇಹಿತ ಇದ್ದಂಗಿದ್ದ ಸರ್. ಅವನ ಜೀವ ಹೋಗೋಕ್ಕಿಂತ ನನ್ನ ಜೀವ ಹೋಗಿದ್ದಿದ್ರೆ ಎಷ್ಟೋ ಒಳ್ಳೇದಿತ್ತು ಸರ್. ಮದುವೆ ಕೂಡ ಆಗಿ ಛೇ ಬಿಡಿ ಸರ್, ಇನ್ನು ನಮ್ಮ ಮತ್ತಿಗೆ ಪಾಡು ಹೀಗಾಗ್ಬಾರ್ದಿತ್ತು ಸರ್. ನೋಡಯ್ಯ, ಅವ್ನ ಕುತ್ತಿಗೆ ಮೇಲೆ ಪ್ರೆಷರ್ ಬಿದ್ದು ಉಸಿರುಗಟ್ಟು ಸತ್ತಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ನಮ್ಮ ಮನೇಲಿ ಇದ್ದಿದ್ದೆ 5 ಜನ. ನಮ್ಮವ್ವ, ನಮ್ಮಪ್ಪ, ನಮ್ಮಕ್ಕ, ನಮ್ಮತ್ತಿಗೆ. ನಮ್ಮತ್ತಿಗೆ ನಮ್ಮವ್ವನ ತಾನೇ ಮಲ್ಕೊಂಡಿದ್ಲು ಸರ್. ಆನೇ ದಿನ ಪ್ರಸ್ತ ಕೂಡ ಆಗೋದಿತ್ತು ಸರ್. ನಿನಗೆ ಬೇರೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನಮಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ನಾವಿರೋದೇ 3 ಮತ್ತೊಂದು ಜನ. ಊರವ್ರಿಗೆ ನಮ್ಮ ಮೇಲೆ ಯಾರ ಮೇಲೂ ದ್ವೇಷ ಇಲ್ಲ ಸರ್. ನಮ್ಮ ಅಜ್ಜನೂ ಅಷ್ಟೇ ಸರ್, ರಾತ್ರಿ ಮಲಗಿದವನು ಬೆಳಿಗ್ಗೆ ಸತ್ತೋಗಿದ್ದ. ಹಾಗೆ ನಮ್ಮ ಅಣ್ಣ ಕೂಡ ಹಾರ್ಟ್ ಪ್ರಾಬ್ಲಮಿಂದ ಸತ್ತೋಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಅದ್ಯಾವರು ಈ ಸಣ್ಣ ವಯಸ್ಸಿನಾಗೆ ನಮ್ಮ ಅಣ್ಣನ ಮೇಲೆ ಕಣ್ಣಾಕ್ಬಾರ್ದಿತ್ತು ಸರ್. ಮುನಿಯ ಸತ್ತೋದ ದಿನ ರಾತ್ರಿ ಅವನ ಮನೇಲಿದ್ದಿದ್ದು 5 ಜನ. ಮುನಿಯನ ಹೆಂಡತಿ ಪ್ರೇಮ, ಅವನಪ್ಪ, ಅಮ್ಮ, ಅಕ್ಕ, ತಮ್ಮ. ಈ 5 ಜನರಲ್ಲಿ ಯಾರೂ ಕೂಡ ಕೊಲೆ ಮಾಡಿದ ಹಾಗೆ ಪೊಲೀಸರಿಗೆ ಅನ್ಸಲ್ಲ. ಹಾಗಾದ್ರೆ ಮುನಿಯನ್ ಸಾವು ಸಹಜನ? ಪೊಲೀಸರು ಎಲ್ಲರನ್ನೂ ವಿಚಾರಣೆ ಮಾಡ್ತಾರೆ. ಯಾರಿಂದ ಯಾವ ಸುಳಿವು ಸಿಗೋದಿಲ್ಲ. ಪ್ರೇಮಾಳ ತಾತ ಅವಳ ಮತ್ತೆ ಮುನಿಯನ ಮದುವೆ ನಡೆದ ಹಿನ್ನೆಲೆನ ವಿವರವಾಗಿ ಹೇಳ್ತಾನೆ. ನಾನೇ ಪ್ರೇಮಾಳ್ ತಾತ. ಅದೇನೋ ಬರಕ್ಕೆ ಹೇಳಿದ್ರಂತೆ. ಹೌದು ಯಜಮಾನ್ರೆ, ನಿಮ್ಮ ಮನೇಲಿ ನೀವೇ ಹಿರಿಯರು, ಎಲ್ಲ ನಿರ್ಧಾರಗಳನ್ನ ನೀವೇ ತಗೊಳ್ತೀರಾ ಅಂತ ಗೊತ್ತಾಯ್ತು. ಅದಕ್ಕೆ ಕರೆಸಿದ್ವಿ. ಅದೇ ಆ ಮುನಿಯನ್ ವಿಚಾರ ಕೇಳಬೇಕಿತ್ತು. ಅದೇನು ಕೇಳ್ತಿರೋ ಕೇಳಿದ್ವಿ. ನನ್ನ ಮೊಮ್ಮಗಳ ಜೀವನ ನಾನೇ ನನ್ನ ಕೈಯಾರೆ ಹಾಳು ಮಾಡಿದೆ ಅನ್ಸುತ್ತೆ. ಆ ಮಗ ನಾ ಇನ್ನ ಓದ್ಬೇಕು ಅಂತ ಇತ್ತು. ಆದ್ರೆ ನಾನೇ ಗಂಡಿನ ಮನೆಯವ್ರು ಓದಿಸ್ಕೊಳ್ತಾರೆ, ಮದುವೆ ಆಗ್ಬಿಡು ಮಗ ಅಂತೇಳಿ ಬಲವಂತಿನ ಮದುವೆ ಮಾಡಿಸ್ಬಿಟ್ಟೆ. ಅದ್ಯಾರು ಸಾಪ ಇತ್ತೆ ನಾವು ಹುಡುಗನ ಮೇಲೆ. ಇನ್ನು ಪ್ರಸ್ತ ಕೂಡ ಮುಗ್ದಿರ್ಲಿಲ್ಲ, ಆಗ್ಲೇ ಹಿಂಗೆ ಆಗೋಯ್ತು. ಆ ನಿಶ್ಚಯ ಹಿಂಗೆ ಇತ್ತೋ ಏನೋ. ಯಜಮಾನ್ರೆ, ಆ ಮುನಿಯನ್ ಸಾವು ಸಹಜ ಅಲ್ಲ ಅಂತ ನಮಗೆ ಅನುಮಾನ ಬಂದಿದೆ. ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ, ಅದೇನಾಯ್ತು ಅಂತ ಸ್ವಲ್ಪ ಹೇಳಿ. ಏನು ಹೇಳಿದ್ರೆ ಏನು ಬಂತು? ಈಗ ನನ್ನ ಮೊಮ್ಮಗಳು ವಿಜಯ ಪಟ್ಟ ಸಾಕಾಯ್ತದ ಬುದ್ಧಿ. ಅದೇನಾಗುತ್ತೋ ಬಿಡುತ್ತೋ, ಆದರೆ ನಿಮ್ಮ ಮೊಮ್ಮಗಳ ಈ ಅವಸ್ಥೆ ತಂದಿರೋರನ್ನ ಕಂಡುಹಿಡಿಬೋದಲ್ವಾ? ಅದೇನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳಿ. ನಮ್ಮ ಪಕ್ಕದೂರಿ ನಾರಾಯಣ ಸ್ವಾಮಿಯವರು ನಮ್ಮ ಮುಂಚೆಯಿಂದಲೂ ಪರಿಚಯ. ಅವ್ರ ಮಗ ಮುನಿಯ ಒಳ್ಳೆ ಹುಡುಗ, ಸ್ಥಿತಿವಂತರು, ಒಳ್ಳೆ ಮಾತನ ಕೂಡ. ನನ್ನ ಮೊಮ್ಮಗಳ ಪ್ರೇಮನ್ನ ನಿನ್ನ ಮಗನ ತಂದ್ಕೊಳ್ತೀಯ ಅಂತ ಕೇಳಿದೆ. ಅದಕ್ಕೆ ಅವನು ಒಪ್ಕೊಂಡಿದ್ದ, ನಾವು ಒಪ್ಕೊಂಡಿದ್ವಿ. ಇವತ್ತು ಅವಳು ಬರಲಿ, ನಾನು ಮಾತನಾಡ್ತೀನಿ. ಪ್ರೇಮ, ಬಾಮ್ಮ ಇಲ್ಲಿ. ಏನಮ್ಮ ಇಷ್ಟು ವಯಸ್ಸಾದ್ರು ಇನ್ನು ಕಾಲೇಜು ಅದು ಇದು ಅಂತ ಓದ್ಕೊಂಡು ನೋಡು. ನಮ್ಮ ಕಾಲದಲ್ಲಿ ನಿನ್ನ ವಯಸ್ಸಾಗ್ಲೇ ನನಗೆ 4 ಜನ ಮಕ್ಕಳಾಗಿದ್ವು. ನಿನ್ ಕಾಲದ ವಿಷಯ ಎಲ್ಲ ಯಾಕ್ತ ಈಗ? ನೋಡು, ಪಕ್ಕದೂರಲ್ಲಿ ಒಬ್ಬ ರಾಜ್ಕುಮಾರ ಇದ್ದಾನೆ, ಮುನಿಯ ಅಂತ ಅವನ ಹೆಸರು. ಅವನಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ತೋಟ ಗದ್ದೆ ಎಲ್ಲ ಇದೆ. ಅವನ ಜೊತೆ ನಿನ್ ಮದುವೆ ಮಾಡೋಣ ಅಂತ. ಏನ್ ತಾತ, ನಂಗಿವಾಗ 19 ವರ್ಷ ಅಷ್ಟೇಯ. ಈಗ್ಲೇ ನಂಗ್ ಮದ್ವೆ ಬ್ಯಾಡ. ನೋಡು, ಆಮೇಲೆ ಬೇಕಾದ್ರೆ ಓದ್ಕೋ, ಈಗ ನೀನ್ ಮದುವೆ ಆಗ್ಬೇಕು ಅಷ್ಟೇ. ನೋಡು ಪ್ರೇಮ, ಈಗಿನ ಕಾಲದಲ್ಲಿ ಎಲ್ಲಾ ಸರಿಯಾಗಿರೋ ಗಂಡು ಸಿಗೋದೇ ಕಷ್ಟ. ಅಂತದ್ರಲ್ಲಿ ಆಸ್ತಿ ಇರೋ ಹುಡುಗ ಸಿಕ್ಕರೆ ಒಳ್ಳೇದೇ ಆಯ್ತಲ್ಲ. ಯಾಕಾಗಲ್ಲ ಅಂತಿ? ನಿಮ್ ತಾತ ಎಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿರ್ತಾರೆ. ಹೌದು. ಹೂ ಪ್ರೇಮ, ಒಪ್ಕೊಂಡ್ಬಿಡಿ, ಒಳ್ಳೆ ಹುಡುಗ ಅಂತೆ. ಒಳ್ಳೆ ಹುಡುಗ ಅಂದ್ರೆ ಒಪ್ಕೊಳಕೈತದ? ನಾನಿನ್ನು ಓದ್ಬೇಕು, ಸಾಧನೆ ಮಾಡ್ಬೇಕು ಅಂತೆಲ್ಲ ಏನೇನೋ ಕನ್ಸ್ ಕಟ್ಕೊಂಡಿವ್ನಿ. ನನ್ಗೀಗ್ಲೇ ಮದ್ವೆ ಬೇಡ. ನೋಡು, ನಿನಗಾಗ್ಲೇ 19 ವರ್ಷ ಆಯ್ತು, ಇನ್ನು ಮದುವೆ ಆಗಲ್ಲ ಅಂದ್ರೆ ಹೇಗೆ? ಆಮೇಲೆ ಬೇಕಾದ್ರೆ ಓದ್ಕೊಳ್ಳುವಂತೆ. ಈಗ ಮದುವೆ ಆಗ್ಬೇಕು ಅಷ್ಟೇ. ಸರಿ ಆಯ್ತು ಬಿಡು.
ಆದ್ರೆ ನನ್ ಹುಡ್ಗ ನೋಡ್ಬೇಕು. ಹಿಂಗ್ ಆಡ್ಕೊಳ್ತಂಗ್ ನೋಡು. ನೋಡಿ ನಾರಾಯಣ ಸ್ವಾಮಿಗಳೇ, ನನ್ನ ಮೊಮ್ಮಗಳು ಇನ್ನೂ ಚಿಕ್ಕ ಹುಡುಗಿ, ಅವಳಿಗೆ ಓದ್ಬೇಕು ಅನ್ನೋ ಆಸೆ ಬಹಳ ಐತೆ. ಅವಳು ಕ್ಲಾಸಲ್ಲಿ ಅವಳು ಫಸ್ಟೇ ಬರೋದು. ನೀವು ಮದುವೆ ಆದ್ಮೇಲೂ ಕೂಡ ಅವಳನ್ನ ಓದಿಸ್ಬೇಕು. ಅದೊಂದೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ಬೇರೆ ಏನು ಕೇಳಲ್ಲ. ಆಯ್ತು ಬಿಡಿ, ಇದಕ್ಕೆ ನಮ್ಮ ಮುನಿಯಿಂದ ಏನು ಅಭ್ಯಂತರ ಇರೋದಿಲ್ಲ. ಇವನು ತುಂಬಾ ಓದ್ಬೇಕು ಅಂತ ನಮ್ಮ ಮನೆಯಾಗ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, PUC ಓದಿದ್ಮೇಲೆ ಹೊಲ ಗದ್ದೆ ಕೆಲಸ ಅಂತ ಬಿದ್ದು ಓದೋದು ಅರ್ಧದಲ್ಲೇ ನಿಂತೋಯ್ತು. ಈಗ ಅವನ್ ಹೆಂಡ್ತಿನಾದ್ರೂ ಓದ್ಲಿ ಬಿಡಿ, ಮನೆಯಲ್ಲಿ ಹೆಣ್ಮಕ್ಳು ಓದಿದ್ರೆ ಮುಂದಿನ ಪೀಳಿಗೆ ಓದೋದಕ್ಕೆ ಅನುಕೂಲ ಆಗುತ್ತೆ. ಹೌದೌದೌದು, ನಮಗೂ ನಮ್ಮ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇತ್ತು. ಆದ್ರೆ ನಮ್ಮ ಅಪ್ಪಯ್ಯ ಮುನಿಯ ಒಳ್ಳೆ ಮನ್ಸು ಕೂಡ ಒಂದು ಮದುವೆ ಮಾಡ್ಬಿಡವ ಅಂತ ನಿರ್ಧಾರ ಮಾಡ್ದ. ನಾರಾಯಣ ಸ್ವಾಮಿಗಳೇ, ಸಮಯ ಮೀರೋಗುತ್ತೆ, ತಾಂಬೂಲ ಬದಲಾಯಿಸ್ಕೊಳವ. ಆಯ್ತು ಸರ್. ಆಯ್ತು ಅಪ್ಪಯ್ಯ. ಆರನ್ನು ಬದಲಾಯಿಸ್ಕೊಳ್ಳಿ ಗಂಡು ಹೆಣ್ಣು. ನೋಡಿ ಅಣ್ಣ, ನಿನ್ನೆ ನಮ್ ಪುರೋಹಿತನ ಕರ್ಸಿ ಕೇಳಿದೆ. ಆಗಸ್ಟ್ 20 ಒಳ್ಳೆ ಮುಹೂರ್ತ ಇದೆಯಂತೆ, ಅವತ್ತೇ ಮದ್ವೆ ಮಾಡ್ಬಿಡೋಣ. ಛತ್ರ ಬುಕ್ ಮಾಡಕ್ಕೂ ನಮಗೂ ಟೈಮ್ ಸಿಗುತ್ತೆ. ಆಯ್ತು ಬಿಡಿ, ನಮ್ ಕಡೆಯಿಂದ ಏನು ಅಭ್ಯಂತರ ಇಲ್ಲ. ಏನಂತೀರಾ ನೀವು? ಆಗಸ್ಟ್ 30, 2010. ನಾರಾಯಣ ಸ್ವಾಮಿಗಳೇ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮೊದ್ಲಿನಿಂದ ಬೆಳೆಸ್ಬಿಟ್ಟಿದೀವಿ. ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ, ನಿಮ್ ಮಗಳ ತರ ನೋಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಭೈರಪ್ಪನವ್ರೆ, ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ನೋವು ಏನು ಅಂತ ನಂಗೆ ಗೊತ್ತೈತೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳನ್ನ ನನ್ನ ಮಗಳಂಗೆ ನೋಡ್ಕೊತೀನಿ. ಹೊರಡೋಣವಾ? ಯವ್ವ, ಅಪ್ಪಯ್ಯ ಹೊಲದ ಕೆಲ್ಸನಾಗೆ ಸರಿಯಾಗಿ ಊಟ ತಿಂಡಿನೂ ಮಾಡಕ್ಕಿಲ್ಲ. ಅದು ಚೆನ್ನಾಗಿ ನೋಡ್ಕೊಳ್ಳವ. ತಾತನು ಅಷ್ಟೇಯ, ಟೈಮ್ಗೆ ಔಷಧಿ ಸರಿಯಾಗಿ ತಗೊಳಕ್ಕಿಲ್ಲ. ಅವನು ಚೆನ್ನಾಗಿ ನೋಡ್ಕೊಳ್ಳವ. ಮಗ, ನೀ ಹೇಳ್ಬೇಡ ಕಣವ, ನೀ ಹತ್ರ ನಿಮ್ ಕೈ ನೋಡಕ್ ಆಗಕ್ಕಿಲ್ಲ. ಸರು ಕಣವ, ನೋಡು, ನಿಮ್ ಅತ್ತೆ ಮಾವನ್ನೇ ನಿಮ್ ತಂದೆ ತಾಯಿ ಅಂತ ತಿಳ್ಕೋಬೇಕು. ಅವ್ರು ಹೇಳಿದ ಮಾತು ಕೇಳ್ಕೊಂಡು ಹೆತ್ ಮನೆಗೆ ಒಳ್ಳೆ ಹೆಸರು ತರ್ಬೇಕವ್ವ, ಹೆಸರು ತರ್ಬೇಕು. ಹೋಗ್ಬಾರವ್ವ, ಹೋಗ್ಬಾ. ಇಷ್ಟೇ ಬುದ್ಧಿ ನಡೆದಿದ್ದು. ಮದುವೆ ಆದ್ಮೇಲೆ ಮಗಿನ ಅವ್ರ ಮನೆ ಕಳಿಸ್ಕೊಟ್ವಿ. ಇನ್ನು ಪ್ರಶ್ನೆ ಕೂಡ ನಡೆದಿರ್ಲಿಲ್ಲ. ಏನೋ ಲಕ್ಷ್ಮೀ ಪೂಜೆ ಅದು ಇದು ಅನ್ಕೊಂಡು ಪ್ರಸ್ಥಾನ ಒಂದೆರಡು ದಿವಸ ಮುಂದಕ್ಕೆ ಹಾಕಿದ್ರು. ಅಷ್ಟಾಗೆ ಹಿಂಗಾಗೋಯ್ತು. ಸರಿ, ನಿಮ್ಮ ಮೊಮ್ಮಗಳು ಬಂದಿದ್ದಾಳಲ್ಲ? ಹೌದು ಬುದ್ಧಿ, ಬಂದವಳು. ಸರಿ, ಸ್ವಲ್ಪ ಕಳಿಸ್ಕೊಡಿ, ಸ್ವಲ್ಪ ವಿಚಾರಣೆ ಮಾಡಬೇಕು. ಆಯ್ತು ಬುದ್ಧಿ. ಬುದ್ಧಿ, ಅವಳಿಂದು ಈಗ ತಾನೇ ಗಂಡನ್ ಕಳ್ಕೊಂಡವಳೆ. ಅದು ಇದು ಪ್ರಶ್ನೆ ಕೇಳಿ ಅವಳ ಮನಸ್ಸನ್ನು ನೋಯಿಸ್ಬೇಡಿ ಬುದ್ಧಿ. ಸರಿ, ಆಯ್ತು ಯಜಮಾನ್ರೆ. ಗೊತ್ತಿನ ಬುದ್ಧಿ. ಬಾರಮ್ಮ, ನಾನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ನೀನು ನೇರವಾಗಿ ಉತ್ತರ ಕೊಡು. ಆಯ್ತು ಸರ್. ನಿನಗೆ ಮುನಿಯನ್ ಜೊತೆ ಮದುವೆ ಇಷ್ಟ ಆಯ್ತಾ ಇಲ್ವೋ? ಮೊದಲು ಇಷ್ಟ ಇರಲಿಲ್ಲ ಅಂತ ತಾತನ್ ತಾವ ವಾದ ಮಾಡ್ತಿದ್ದೆ ಸರ್. ನನಗೆ ಓದೋದು ಅಂದರೆ ತುಂಬ ಆಸೆ ಇತ್ತು. ಮದುವೆ ಆದರೆ ಓದಕ್ಕಾಗಲ್ಲ ಅಂತ ಯೋಚನೆನೂ ಇತ್ತು. ಆಮ್ಯಾಕೆ ಗಂಡನ ಮನೆಯವರು ಓದ್ಸಕ್ ತಯಾರಿದ್ದಾರೆ ಅಂದಮೇಲೆ ಒಪ್ಕೊಂಡೆ ಸರ್. ನೀನು ನಿನ್ನ ಗಂಡನ ಮನೆಗೆ ಹೋಗಿ ಎಷ್ಟು ದಿನ ಆಗಿತ್ತಮ್ಮ? 3 ದಿನ ಅಷ್ಟೇ ಸರ್. ಈ 3 ದಿನದಲ್ಲಿ ಯಾರಾದರೂ ನಿನ್ನ ಗಂಡನ ಜೊತೆ ಸಿಟ್ಟಲ್ಲಿ ಇದ್ದಿದ್ದು ಅಥವಾ ಜಗಳ ಮಾಡ್ಕೊಂಡಿದ್ದು ನೋಡಿದ್ದೀನಮ್ಮ? ಇಲ್ಲ ಸರ್, ಅಂಥದ್ದೇನು ನಡೆದಿಲ್ಲ. ಅವರು ಅವರ ಅಪ್ಪ ಅಮ್ಮ ತಮ್ಮ ಎಲ್ಲರ ಜೊತೆ ತುಂಬ ಚೆನ್ನಾಗಿದ್ರು. ಊರಿನ ಜನ ಕೂಡ ಅವ್ರ ಬಗ್ಗೆ ಒಳ್ಳೆ ಮಾತನ್ನೇ ಆಡ್ತಾ ಇದ್ರು ಸರ್. ಮುನಿಯ ಸಾಯೋ ಹಿಂದಿನ ದಿನ ಏನೇನಾಯ್ತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳು. ಅವತ್ತು ನಮ್ಮನೆಯಿಂದ ಗಂಡನ ಮನೆಗೆ ಬಂದಿದೆ ಸರ್. ಹಿರಿಯರೆಲ್ಲ ಒಟ್ಟಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅಂತೂ ಮುನಿನ್ ಮದುವೆ ಮುಗೀತು. ಇನ್ನು ಪ್ರಸ್ತುತಕ್ಕೆ ಗಡಿಬಿಡಿ ಮಾಡಂಗಿಲ್ಲ. ನಾಳೆ ಲಕ್ಷ್ಮೀ ಪೂಜೆ ಐತೆ. ಇವತ್ತೊಂದಿನ ಬಿಟ್ಟು
ನಾಳೆ ಒಂದಿನ ಕಳೆದ್ರೆ ನಾಡಿದ್ದು ದಿನ ಚೆನ್ನಾಗೈತಂತೆ, ನಾಡಿದ್ದೇ ಇಟ್ಕೊಳ್ಳೋಣ. ಒಳ್ಳೆ ಪೂಜಾರಪ್ಪ, ನಿನಗೆ ಸರಿಯಾಗಿ ಹೇಳೋಣ ಬಿಡು. ಹುಡುಗರು ಮದ್ವೆ ಆಗವ್ರೆ, ಪ್ರಸ್ತುತರ್ಗೂ ಕಾಯೋದು ದಿಟ್ವ ಒಳ್ಳೆ ಕೋತಿ ಆಟ ಆದಂಗಾಯ್ತು. ಅದೇನೋ ಹೇಳ್ತಾರಲ್ಲ, ಬಾಳೆಹಣ್ಣು ಸುಲಿದು ಕೈಯಲ್ಲಿ ಇಟ್ಕೊಂಡು ಈಗ ತಿನ್ನೋದು ಬೇಡ ಅಂತ. ಒಂದೇ ಮನೇಲಿ ಇರ್ಬೇಕು, ಇಡೀ ದಿನ ಒಬ್ರಿಗೊಬ್ರು ಮುಖ ನಡ್ಕೊಂಡು ಉಗುಳ್ ನಂಕೊಂಡಿರ್ಬೇಕು ಅಷ್ಟೇ. ಮಕ್ಕಳಿಗೆ ಮದುವೆ ಆದ್ರೂ ಇನ್ನೂ ಹುಡುಗಾಟಿಗೆ ಬಿಟ್ಟಿಲ್ಲ. ಎಲ್ರೂ ನಿಮ್ಮಾಗೆ ಔಷಧದಲ್ಲಿ ಇರ್ತಾರೆ ಅನ್ಕೊಂಡಿದ್ದೀರಾ? ನಮ್ಮ ಕಾಲನೇ ಬೇರೆ, ಇವ್ರ ಕಾಲನೇ ಬೇರೆ. ನಮ್ಮ ಕಾಲದಲ್ಲಿ ನಮ್ಮ ಅಪ್ಪಯ್ಯ ಅವ್ವ ಹೇಳಿದ ಮಾತಿಗೆ ನಾವು ಎದ್ಕೊಂಡು ಬೆವ್ರು ಇಳಿಸ್ಕೊತಾ ಇದ್ವಿ. ಈಗಿನ ಹುಡುಗರು ಹಂಗಲ್ಲ. ನೋಡ್ತಾ ಇರೋ, ನಾವು ಮುಹೂರ್ತ ಇಡೋದ್ರ ಒಳಗಡೆ. ಸಾಕ್ ನಿಲ್ಸಿ, ನೀವು ನಿಮ್ ಮಾತು. ನನ್ಗೆ ಕೆಲ್ಸ ಐತೆ, ಹೋಗ್ತೀನಿ. ಪ್ರೇಮ, ಇವತ್ತು ನೀನ್ ನನ್ ಜೊತೆಗೆ ಮಲ್ಕೋಬೇಕಮ್ಮ. ನಾನ್ ಬರೋ ತನಕ ನೀನ್ ಟಿವಿ ನೋಡ್ತಾ ಇದ್ದ. ನೀವೇನ್ ಕೂತಿದ್ದೀರಾ? ಎದ್ ಬನ್ನಿ. ಆಯ್ತಾಯ್ತು ನಡಿ, ಅದ್ಯಾಕೆ ಹಂಗಾಗ್ತೀಯ? ಬಂದೆ. ಈ ಸೀರೆಲಿ ಬಹಳ ಚಂದ ಕಾಣಿಸ್ತಾ ಇದೆ. ಪ್ರೇಮ, ನಿಂತ್ಕೋ. ಓ, ವಸ್ತ್ರಲ್ಲಿ ಎಲ್ಲ ಹಂಗೆಯ, ಅದೇನೋ ಅಂತಾರಲ್ಲ ದಿಟ ಕಡೆ. ನಾನು ಯಾಕೆ ಸುಳ್ಳು ಹೇಳಿ? ಇನ್ನ 2 ದಿನ ಕಾಯ್ಬೇಕಲ್ಲ ಅಂತ. ಅಲ್ಲ ರೀ, ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಬೇಕು ಅಂತ ಏನ್ ರೂಲ್ಸ್ ಆಯ್ತಾ? ನಮ್ಮನೇಲಿ ನಮ್ ತಾತ ಹಾಕಿದ್ ಗೆರೆನ ನಮ್ಮ ಅಪ್ಪ ಅವ್ವ ದಾಟಂಗಿಲ್ಲ. ನೋಡಿದ್ರೆ ನೀವು ಮಾತಾಡೆ. ಅಲ್ಲ, ಮನೆಗ್ ಬಂದಿನಿ 2 ದಿನ ಆಗಿರೋದು, ಆಗ್ಲೇ ಸೊಸೆ ದರ್ಪ ತೋರ್ಸಕ್ ಶುರು ಮಾಡುದು ಅಂತ ಅನ್ಕೊಳಲ್ವಾ? ಎತ್ತು ಮಾತಾಡು ರೀ. ಅದು ಇವತ್ ರಾತ್ರಿನೇ. ಏನೋ ಇವತ್ ರಾತ್ರಿನೇ? ಅದೆಲ್ಲ ಹೇಳಕ್ಕಾಯ್ತದ? ಗೊತ್ತಾಯ್ತು. ಆದ್ರೆ ನೀನು ಅವನ್ ಜೊತೆ ಮನ್ಗಿರ್ತೀಯ, ಹೆಂಗ್ ಸಾಧ್ಯ? ಇನ್ನು ಸುಮ್ಕಿರಿ, ಎಚ್ಚರ ಮಾಡ್ಕೊಂಡು ರಾತ್ರಿ ಬರ್ತೀನಿ. ಹೌದಾ? ಆಯ್ತು ಬಿಡು. ಆಮ್ಯಾಕೆ ಅವತ್ ರಾತ್ರಿ ನಮ್ಮ ಅತ್ತೆ ಒಂದ್ ಪಕ್ಕನೆ ಮನಿಕೊಂಡಿದ್ದೆ ಸ, ಅದಕ್ಕೆ ಎದ್ದೋಗಕ್ಕಾಗ್ಲಿಲ್ಲ. ಆಮೇಲೆ ಬೆಳಿಗ್ ನೋಡಿದ್ರೆ ಸಮಾಧಾನ ಮಾಡ್ಕೊಳಮ್ಮ. ಅವತ್ತಿನ ಬೆಳಗ್ಗೆ ನೀನು ಗಂಡನ ಹತ್ರ ಮತ್ತೆ ಆಗ್ಲಿ ಹೋಗ್ಲಿಲ್ವಾ? ಇಲ್ಲ ಸ, ನಮ್ಮ ಅತ್ಗೆ ಅಂದ್ರೆ ಮುನಿಯನ್ ಅಕ್ಕ ಗದ್ದೆಲಿ ಏನೋ ಕೆಲ್ಸ ಇದೆ ಅಂತ ಹೊಂಟ್ಲು. ನಾನು ಮನೇಲಿ ಇದೇನ್ ಮಾಡ್ಬೇಕಾಗಿದೆ ಅಂತ ನಾನು ಅವಳ ತಾವನೇ ಹೊಂಟೆ ಸ. ಆಮೇಲೆ ನೋಡಿದ್ರೆ ಯಾರೋ ಬಂದು ಮುನಿಯ ಸತ್ತೋದ್ರು ಅಂತ ಹೇಳಿದ್ರು ಸ. ಅವತ್ ರಾತ್ರಿ ನಿಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಇದ್ರಾ? ಇಲ್ಲ ಸ, ಯಾರು ಇರ್ಲಿಲ್ಲ. ಅವತ್ ರಾತ್ರಿ 11 ಗಂಟೆವರೆಗೂ ಇಬ್ರು ಮಾತಾಡ್ತಾ ಕೂತಿದ್ವಿ. ನೀವು ರಾತ್ರಿ ಮಲ್ಕೊಂಡಾಗ ಎಷ್ಟೊತ್ತಾಗಿತ್ತು? ಸುಮಾರು ಒಂದು 11 ಕಾಲಷ್ಟರಲ್ಲಿ ಮನಿಕೊಂಡ್ವಿ ಸ. ನಿನಗೆ ಬೇರೆ ಯಾರ ಮೇಲಾದ್ರೂ ಅನುಮಾನ ಇದೆಯೇನಮ್ಮ? ಇಲ್ಲ ಸ, ನನ್ಗೆ ಯಾರ ಮೇಲೂ ಅನುಮಾನ ಇಲ್ಲ. ಸರಿಮಾ, ನೀವಿನ್ ಹೊರಡ್ಬೋದು. ಏನಾದ್ರೂ ವಿಷಯ ಇದ್ರೆ ಮತ್ತೆ ಕರೆಸ್ತೀನಿ. ಸರಿ ಸರಿ. ಪ್ರೇಮ, ನಿನ್ನ ಜೀವನದಲ್ಲಿ ಆದದ್ದೆಲ್ಲ ಮರ್ತ್ಬಿಡವ್ವ. ಒಂದು ವಾರದಲ್ಲಿ ನಿನ್ನ ಜೀವನದಲ್ಲಿ ಏನೆಲ್ಲ ನಡಿಬಾರ್ದಿತ್ತೋ ಅದೆಲ್ಲ ನಡೆದೋಯ್ತು. ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊ. ನೀನು ತಿರ್ಗಾ ಕಾಲೇಜ್ಗೆ ಹೋಗೋಕೆ ಶುರು ಮಾಡ್ಕೊ. ಇಲ್ದಿದ್ರೆ ಮೇಲೆ ಎತ್ಕೊಂಡಿದ್ರೆ ಈ 7 ತಿಂಗಳೇ ನಿನಗೆ ಬರ್ತಾ ಇರ್ತವೆ. ಹೂನಮ್ಮ, ಆರಾಮಾಗಿ ಆಡಾಡ್ಕೊಂಡಿದ್ ನಿನ್ ಜೀವನನ್ನ ಸುಮ್ಕೆ ನಾವಾಗೆ ಹಾಳು ಮಾಡ್ದಂಗಾಯ್ತಲ್ಲಮ್ಮ. ಇನ್ಮ್ಯಾಕೆ ನಿಂಗೆ ಹೆಂಗ್ ಇಷ್ಟನೋ ಹಂಗೆ ಇದ್ಬಿಡು, ಚೆನ್ನಾಗಿ ಓದು. ಮೊದ್ಲಿನ ಹಂಗೆ ಲವಲವಿಕೆಯಿಂದ ಇರು. ನನ್ನ ಮಗಿ ಹೇಳ್ತು ನನಗ್ ಮದ್ವೆ ಬೇಡ ಅಂತ. ನಾವೇ ಅದ್ರ ಬಾಯಿ ಮುಚ್ಚಿ ಮದ್ವೆ ಮಾಡಿದ್ವಿ. ಈಗ ಅನುಭವಿಸೋಳು ಅವಳೆ. ನಾವೇನಾದ್ರೂ ಮಗಿನ ದುಃಖನ ತಗೊಳಕ್ ಆಯ್ತದ? ನಾವೇನೋ ನಮ್ ಜವಾಬ್ದಾರಿ ಕಡಿಮೆ ಆಗ್ಲಿ ಆತರ ಪಟ್ಟಿದ್ದು ನನ್ ಮಗಿನ ಬಾಳ್ನಾಗೆ ಬಿರುಗಾಳಿನೇ. ಅಪ್ಪಯ್ಯ, ಅದ್ಯಾಕಂಗ್ ದುಃಖ ಪಡ್ತಿ? 2 ದಿನದ ಮದ್ವಿ ನಾಟಕ ನನ್ ಮನ್ಸಾಗೇನ್ ನಾಟಿಲ್ಲ ಬಿಡು. ನನ್ ಮೊದ್ಲು ಹೆಂಗಿದ್ನೋ ಈಗ್ಲೂ ಹಂಗೆ ಅವನಿ. ಆದ್ರೆ ಕಾಲೇಜ್ನಾಗೆ ಸ್ನೇಹಿತರ ಮುಂದೆ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು.
ಆಮ್ಯಾಕೆ ಎಲ್ಲ ಸರಿ ಹೋಯ್ತದೆ. ಹೂನವ್ವ, ಎಲ್ಲ ಸರಿ ಹೋಗ್ತದೆ. ನೀನು ಎಲ್ಲ ಮರೆತು ನಗ್ನಗ್ದ ಸಂತೋಷದಿಂದಿರ್ಬೇಕು. ಪ್ರೇಮ, ನನಗೆ ಕ್ಷಮಿಸ್ಬಿಡವ್ವ. ಮನೆಗೆ ದೊಡ್ಡವನು ಹಿರಿಯವನು ಅನ್ಕೊಂಡು ಏನೆಲ್ಲ ಮಾಡಿಬಿಟ್ಟೆ. ಈಗ ನನ್ನ ತಲೆ ಎತ್ಕೊಂಡು ನಿನಗೆ ಮುಖ ತೋರಿಸ್ದಂಗಾಗೋಯ್ತು ನೋಡು. ತಾತ, ದುಃಖ ಪಡ್ಬೇಕಾಗಿರೋ ನಾನೇ ಗುಂಡ್ಕನ್ನಂಗ್ ಕುಂತಿದ್ದೀನಲ್ಲ, ನೀನ್ ಬೇಜಾರ್ ಮಾಡ್ಕೋಬೇಡ, ಸುಮ್ಕಿರು. ಹೂನವ್ವ, ನೀನು ಯಾವಾಗ್ಲೂ ಸಂತೋಷದಿಂದಿರ್ಬೇಕು. ಅದೇ ನಮಗ್ ಬೇಕಾಗಿರೋದು. ಎಲ್ಲ ಮರಿಬೇಕವ್ವ. ನೀನ್ ಹಿಂಗೆ ಧೈರ್ಯವಾಗಿದ್ರೆ ನಮ್ಗೆಲ್ಲ ಸಮಾಧಾನ ಅವ್ವ. ಮುನಿಯ ಸತ್ತು 1 ವರ್ಷ ಆಗುತ್ತೆ. ಪ್ರೇಮ ಎಲ್ಲ ಮರೆತು ಮುಂಚಿನ ತರ ಕಾಲೇಜಿಗೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಆ ಸಮಯದಲ್ಲಿ ತಿಪ್ಪನಹಳ್ಳಿ ವ್ಯಾಪ್ತಿಯ ಸ್ಟೇಷನ್ಗೆ ಹೊಸ SI ಒಬ್ರು ವರ್ಗಾವಣೆಯಾಗಿ ಬರ್ತಾರೆ. ಕಡತದಲ್ಲಿ ಮುಚ್ಚೋಗಿದ್ದ ಕೇಸು ಅವರಿಂದ ಮರುಜೀವ ಪಡ್ಕೊಳ್ಳುತ್ತೆ. ಜೂನ್ 27, 2011, ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆ. ಏನ್ ಸರ್, ಮುಂದೆ ವರ್ಷದಲ್ಲಿ SI ಟ್ರಾನ್ಸ್ಫರ್ ಆಗ್ಬಿಟ್ರು, ಸಾಹೇಬ್ರು ಟ್ರಾನ್ಸ್ಫರ್ ಆಗ್ಬಿಟ್ರು? ಹೌದು ರಾಮಣ್ಣ, ಬರ್ತಾ ಇರೋ ಸಾಹೇಬರು ತುಂಬಾ ಸ್ಟ್ರಿಕ್ಟ್ ಅಂತೆ. ಕ್ರೈಮ್ ಇನ್ವೆಸ್ಟಿಗೇಷನ್ ಅಲ್ಲಿ ಸ್ಪೆಷಲಿಸ್ಟ್ ಅಂತೆ. ಇಲ್ಲಿ ಮೋಹನ್ ಯಾರು? ಎಸ್ ಸರ್, ನಾನು ಸರ್. ಬನ್ನಿ ನನ್ನ ಚೇಂಬರ್ಗೆ. ಎಸ್ ಸರ್. ಮಿಸ್ಟರ್ ಮೋಹನ್, ಹೋದ ವರ್ಷ ಇದೇ ಸ್ಟೇಷನ್ ಅಲ್ಲಿ ಒಂದು ಕೇಸ್ ದಾಖಲಾಗಿದೆ. ಅದೇ ಮದುವೆ ಆದ 3 ದಿನದಲ್ಲಿ ಮದುಮಗ ಸತ್ತು ಹೋಗಿದ್ದಾರೆ. ಅದು ಯಾಕೆ ಅಂತ ಕಂಡುಹಿಡಿಯಕ್ಕಾಗಿರ್ಲಿಲ್ಲ. ಸರ್, ಅದೇ ಮುನಿಯನ್ ಕೇಸು ಸರ್. ಇಲ್ಲೇ ಪಕ್ಕದ ತಿಪ್ಪಹಳ್ಳಿ ನಡೆದಿದ್ದು. ಹಿಂದೆ ಇದ್ದ SI, ಇನ್ಸ್ಪೆಕ್ಟರ್ ಸಾಹೇಬರು ಅನುಮಾನ ಇದ್ದವ್ರನ್ನೆಲ್ಲ ಕರೆಸಿ ವಿಚಾರಣೆ ನಡೆಸಿದ್ರು. ಆದರೆ ಯಾವುದೇ ಸುಳು ಸಿಗಲಿಲ್ಲ ಸರ್. ಸರಿ, ಆ ಫೈಲ್ ತಂದ್ಕೊಡಿ. ಅಂದ ಹಾಗೆ ವಿಚಾರಣೆ ಮಾಡಿದ ಡೀಟೇಲ್ಸ್ ಎಲ್ಲ ಅದರಲ್ಲಿ ಇದೆ ತಾನೆ? ಎಸ್ ಸರ್, ಎಲ್ಲ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವನು ಉಸಿರುಗಟ್ಟಿ ಸತ್ತಿದ್ದಾನೆ ಅಂತಿದೆ. ಅದೇನು ವಿಚಾರಣೆ ಮಾಡಿದಾರ ನೋಡಿ. ನಾನು ಮತ್ತೊಮ್ಮೆ ಈ ಕೇಸನ್ನು ವಿಚಾರಣೆ ಮಾಡಬೇಕು. ಎಸ್ ಸರ್. ಈ ಊರಲ್ಲಿ ನಡೆದಿರೋ ಮದ್ವೆಲಿ ನಮ್ಮ ಭೈರಪ್ಪನ ಮಗಳು ಮದ್ವೆ ಕಣಪ್ಪ. ಅವತ್ತು ಈ ಊರಿಗೆ ಬಂದನು, ಇವತ್ತು ಬಂದಿದ್ದೀನಿ. ಏನ್ ಮದ್ವೆ, ಏನ್ ವೈಭವ, ನೋಡೋ ಹಂಗಿತ್ತು ಇಬ್ಬರು ಜೋಡಿ. ಈಗ ನೆನ್ಸ್ಕೊಳ್ತಾ ಇದಾರೆ ಅಲ್ವಾ ಸರ್, ಇಷ್ಟೊಂದು ಮಗು ಆಗಿರುತ್ತೆ. ಅಯ್ಯೋ ಸರ್, ನಮ್ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಆ ಹುಡುಗಿ ಈ ಮದುವೆ ಇಷ್ಟ ಆಗಿರಲಿಲ್ಲ ಸರ್. ಹೆಂಗೋ ಮನೆಯವ್ರು ಮಾಡಿಬಿಟ್ರು. ಆದ್ರೆ ಮದುವೆ ಮಾಡಿದ 3 ದಿವಸಕ್ಕೆ ಅವಳ ಗಂಡ ಸತ್ತಾಗ್ಬಿಟ್ಟ ಸರ್. ಯಜಮಾನ್ರಿದ್ದಾರೇನಮ್ಮ? ನಮಸ್ಕಾರ ಸರ್. ಸರ್, ನೀವು ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ಹೇಳಿ ಕಳಿಸಿದ್ದೆ ನಾವೇ ಬರ್ತಾ ಇದ್ವಲ್ಲ. ಸಾಹೇಬ್ರು ನಮ್ಮ ಸ್ಟೇಷನ್ಗೆ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಸಾಹೇಬ್ರು ನಿಮ್ಮ ಅಳಿಯ ಮುನಿಯನ್ ಕೇಸಿನ ಬಗ್ಗೆ ವಿಚಾರಿಸೋಕೆ ಬಂದಿದ್ದಾರೆ. ಅದು ಯಾಕೆ ಹೇಳಿರಿ ಸಾಹೇಬ್ರೆ? ನಾವೆಲ್ಲರೂ ಈಗೀಗ ಅದನ್ನ ಮರೆತು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀವಿ. ನಮ್ಮ ಮಗಿನೂ ಅಷ್ಟೇ ಈಗೀಗ ಅದನ್ನ ಮರೆತು ಸ್ವಲ್ಪ ಖುಷಿ ಆಗದೆ. ಮತ್ತೆ ಅವಳ ನಗಿ ಮೇಲೆ ಉಳಿ ಹಾಕೊಂತೀರಾ ಸಾಹೇಬ್ರೆ? ಯಜಮಾನ್ರೆ, ನಿಮ್ಮ ಅಳಿಯ ಸತ್ತು ಹೋಗಿದ್ದಾನೆ ಅಂತ ನಿಮಗೆ ಚಿಂತೆ ಇಲ್ವಾ? ನಿರಪರಾಧಿ ಎಂದಿದ್ರು ನಿರಪರಾಧಿನೇ. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಬೇಕಲ್ಲ. ನಿರಪರಾಧಿಗೆ ಹೇಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಎಲ್ಲರ ಅಭಿಲಾಷೆನೋ, ಅದೇ ರೀತಿ ಒಬ್ಬ ಅಪರಾಧಿ ಶಿಕ್ಷೆ ಆಗದೆ ತಪ್ಪಿಸ್ಕೋಬಾರ್ದು. ಸಾಹೇಬ್ರ, ನೀವದೇನು ಕೇಳ್ತಿರೋ ಅದನ್ನ ನಮ್ಮನ್ನೇ ಕೇಳಿ. ಆ ಮಗಿನ ಕೇಳಿ ಅದರ ಮನಸ್ಸನ್ನ ನೋಯಿಸ್ಬೇಡಿ. ನಿಮ್ಮ ಮಗಳ ಮದುವೆ ಫೋಟೋ ಆಲ್ಬಮ್, ವಿಡಿಯೋ ಇದ್ರೆ ಕೊಡ್ತೀರಾ? ಇಲ್ಲ ಸಾಹೇಬ್ರೆ, ನಾವು ಅದ್ಯಾವುದನ್ನು ಇಟ್ಕೊಂಡಿಲ್ಲ. ನಮ್ಮ ಮಗಿನ ಬಾಳ್ನಾಗೆ ಅದೊಂದು ಕೆಟ್ಟ ಕನ್ಸು ಅನ್ಕೊಂಡು ಎಲ್ಲದನ್ನು ಸುಟ್ಟಾಕ್ಬಿಟ್ವು. ನಮ್ಮ ಮಗಿನ ಬಾಳ್ನಾಗೆ ಅದೊಂದು ಮುಗ್ದೋದ ಅಧ್ಯಾಯ. ನಮಸ್ಕಾರ ಸಾಹೇಬ್ರೆ. ಇಲ್ಲಿವರೆಗೂ ದಯಮಾಡಿಸಿದಿರಲ್ಲ, ಏನು ಹೇಳಿ? ಇವರು ನಮ್ಮ ಸ್ಟೇಷನ್ಗೆ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಸಾಹೇಬ್ರು ನಿಮ್ಮ ಮಗನ ಕೇಸಿನ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕಂತ. ಏನ್ ಕೇಳ್ತೀರಾ ಸ್ವಾಮಿ? ನನ್ನ ಮಗ ಬದುಕಿ ಬಾಳ್ಬೇಕಾಗಿರೋ ವಯಸ್ಸಿನಲ್ಲಿ ಸತ್ತೋದವನು. ನಮ್ಮ ಕಣ್ಣೆದುರಿಗೆ ಮಣ್ಣಾದ ಮಗನ ನೆನಪಿನಲ್ಲಿ
ಈಗ ನಾವು ಅರ್ಧ ಸತ್ತಿದ್ದೀವಿ, ಅರ್ಧ ಬದುಕಿದ್ದೀವಿ. ಅವನೇನೋ ಶಿವನ್ ಪಾದ ಸೇರ್ಬಿಟ್ಟ. ನಮ್ ಗತಿ ಹೇಳಿ. ನೋಡಿ, ನಿಮ್ಮ ಮಗನ ಸಾವು ಸಹಜ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಇನ್ನು ಸ್ವಲ್ಪ ವಿಷಯಗಳನ್ನ ಕಲೆಕ್ಟ್ ಮಾಡಕ್ ಬಂದಿದ್ದೀನಿ. ಅಂದಹಾಗೆ ನಿಮ್ಮ ಮಗನ ಮದುವೆ ಫೋಟೋಸು ವಿಡಿಯೋ ಸ್ವಲ್ಪ ನನಗೆ ಕೊಡ್ತೀರಾ? ನನ್ನ ಮಗನ ನೆನಪು ಅದೊಂದೇ ಸಾಯೋಬೆ ಉಳಿದಿರೋದು. ನನ್ನ ಮಗ ಸತ್ಮೇಲೆ ನಾನು ಸೊಸೆನೂ ಇಲ್ಲಿ ಇರಕ್ಕಿಲ್ಲ ಅಂತ ತವ್ರ ಮನೆಗೆ ಹೊರಟೋದ್ಲು. ಪಾಪ ಅವಳ ತನ ಏನ್ ಮಾಡಾಳು, ಸಣ್ಣ ಹುಡುಗಿ. ನನ್ನ ಮಗ ಅವಳ ಬೆರಳು ಕೂಡ ಮುಟ್ಟಿರ್ಲಿಲ್ಲ. ಅವಳಾದ್ರೂ ಚೆನ್ನಾಗಿ ಬದುಕೊಳ್ಳಿ ಬಿಡಿ. ಅಮ್ಮ, ನಿಮ್ಮ ಮಗ ಮಲಗ್ತಾ ಇದ್ದ ಕೋಣೆ ನೋಡ್ಬೋದಾ? ಸರ್, ಈ ರೇಷ್ಮೆ ದಾರ ತುಂಡು ಅಟ್ಟದ ಮೇಲೆ ಬಿದ್ದಿತ್ತು. ಯಜಮಾನ್ರೆ, ಈ ರೇಷ್ಮೆ ಚೂರು ಅಟ್ಟದ ಮೇಲೆ ಬರೋಕೆ ಹೇಗೆ ಸಾಧ್ಯ? ಈ ರೇಷ್ಮೆ ದಾರನ ಏಕ ಕಟ್ಟಿಟ್ಟಿರ್ತೀವಿ, ತುಂಡು ಮಾಡಂಗಿಲ್ಲ. ಆದ್ರೆ ಇದು ತುಂಡಾಗೈತೆ. ಯಾವುದೋ ಇಲ್ಲಿಗಿಲ್ಲಿ ಕರೆದಿರ್ಬೋದು ಬಿಡಿ. ಅಮ್ಮ, ನಿಮ್ಮ ಮಗನ ಮದುವೆ ಫೋಟೋ ವಿಡಿಯೋಸು ಆಗ್ಲೇ ಕೇಳಿದ್ನಲ್ಲ. ನಾರಾಯಣ ಸ್ವಾಮಿಗಳೇ, ನಿಮ್ಮ ಮಗನ ಮದುವೆ ಫೋಟೋ ಮತ್ತು ವಿಡಿಯೋಸು ನಾನು ತಗೊಂಡು ಹೋಗಿರ್ತೀನಿ. ಅದನ್ನ ಪರಿಶೀಲಿಸಿ ಆದ್ಮೇಲೆ ನಿಮ್ಗೆ ಹೇಳಿ ಕಳಿಸ್ತೀನಿ, ಬಂದು ತಗೊಂಡೋಗಿ. ಸರಿ ಸ್ವಾಮಿ. ಸಾಹೇಬ್ರೆ, ನನ್ನ ಮಗ ಕೊಲೆಯಾಗಿದ್ದಾನೆ ಅಂತ ಹೇಳ್ತಿದ್ದೀರಾ? ಈ ಊರಲ್ಲಿ ಅವನ್ಗೆ ಯಾರು ಶತ್ರುಗಳೇ ಇರ್ಲಿಲ್ಲ. ಬೆಳಗಾದ ಮುಂದಿನ ರಾತ್ರಿನೇ ಪ್ರಸ್ತ ಇತ್ತು. ಅವನೇನು ನೋಡೇ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ. ಸಾಹೇಬ್ರೆ, ಅವನ ನೆನಪಿಗೆ ಅಂತ ಇರೋದು ಇದೊಂದೇ ಜೋಪಾನ. ಆಯ್ತಮ್ಮ, ನೀವೇನು ಯೋಚನೆ ಮಾಡಬೇಡಿ. ಮುನಿಯ ಸತ್ತು 1 ವರ್ಷದ ನಂತರ ಬಂದ ಎಸ್ಐಗೆ ಮುನಿಯನ ಸಾವು ಸಹಜ ಅಲ್ಲ ಅನ್ನೋ ಒಂದು ಗಾಢ ನಂಬಿಕೆ ಇರುತ್ತೆ. ಸಾವಿನ ಜಾಡು ಹಿಡಿದು ಹೊರಟ ಎಸ್ಐಗೆ ಒಂದು ಸುಳಿವು ಸಿಗುತ್ತೆ. ಮದುವೆ ಫೋಟೋ ಆಲ್ಬಮ್ಮು ವಿಡಿಯೋ ನೋಡಿದ್ರೆ ಆ ಹುಡುಗಿ ಸಪ್ಪಗಿದ್ದಾಳೆ. ನೀವು ಊರಿಗೆ ಹೋದಾಗ ಏನಂತ ಅಭಿಪ್ರಾಯ ಬಂತು? ಸರ್, ಆ ಹುಡುಗಿಗೆ ಮದುವೆ ಆಗೋ ಇಷ್ಟ ಇರಲಿಲ್ಲ ಅನ್ನೋ ಅಭಿಪ್ರಾಯ ಗೊತ್ತಾಯ್ತು ಸರ್. ಅದೊಂದೇ ಕಾರಣಕ್ಕೆ ಅವನ ಮೇಲೆ ಸಂಶಯ ಪಡೋ ಹಾಗಿಲ್ಲ. ಚುರುಕು ಹುಡುಗಿ, ಓದೋದ್ರ ಬಗ್ಗೆ ತುಂಬಾ ಆಸಕ್ತಿ ಇರಬೇಕು. ಹೋಸಲ ಎನ್ಕ್ವೈರಿಲಿ ಇದೇ ತಾನೇ ಅವಳು ಹೇಳಿದ್ದು? ಎಸ್ ಸರ್, ಹಾಗೆ ಅಂದಿದ್ಲು. ಆ ಹುಡುಗಿ ಬಗ್ಗೆ ಅನುಮಾನ ಪಡೋದ್ರಲ್ಲಿ ಅರ್ಥ ಇಲ್ಲ ಸರ್. ಆ ಹುಡುಗಿ ಹಿಂದೆ ಒಬ್ಬ ಹುಡುಗ ಬಿದ್ದಿದ್ದಾನೆ ಸರ್. ಅವನು ಕರೆಸಿ ವಿಚಾರಣೆ ಮಾಡಿದ್ರೆ ಏನಾದರೂ ಗೊತ್ತಾಗ್ಬೋದು ಸರ್. ನಿನಗೆ ಪ್ರೇಮನ್ ಕಂಡ್ರೆ ತುಂಬಾ ಇಷ್ಟ ಇದೆಯಾ? ಅವಳು ನನ್ನ ಕ್ಲಾಸ್ಮೇಟ್ ಸರ್, ತುಂಬ ಬ್ರಿಲಿಯಂಟು. ಅವಳನ್ನ ಕಂಡ್ರೆ ಇಷ್ಟನೇ ಸರ್. ಆದರೆ ಅವಳನ್ನ ಮದುವೆ ಆಗಿದೆಯಲ್ಲಪ್ಪ? ಅವಳ ಗಂಡ ಮದುವೆ ಆದ್ಮೇಲೆ ಸತ್ತೋದ್ನಲ್ಲ ಸರ್, ಎಲ್ಲರೂ ಹಾರ್ಟ್ ಅಟ್ಯಾಕ್ ಅಂತ ಮಾತಾಡ್ಕೋತಾ ಇದ್ದಾರೆ. ಸರಿ, ಅವಳಿಗೂ ನಿನ್ ಕಂಡ್ರೆ ತುಂಬಾ ಇಷ್ಟ ಇದೆಯಾ? ಅವ್ರ ತಾತನ ಒಪ್ಪಿಸ್ಬೇಕಿತ್ತು ಸರ್, ಅವ್ರ ಹತ್ರ ಮಾತಾಡಿದ್ದೀನಿ ಸರ್. ಅಮರ ಪ್ರೇಮಿ ನೀನು. ಮದುವೆ ಆಗಿದ್ರು ಆ ಗಂಡನ್ನ ಕೊಂದು ಮದುವೆ ಆಗಬೇಕು ಅಂತ ಹೊರಟಿರೋ ನಿಷ್ಠಾವಂತ ಪ್ರೇಮಿ. ಸರ್, ಏನು ಹೇಳ್ತಿದ್ದೀರಾ ಸರ್? ಯಾರು ಸರ್ ಹೇಳಿದ್ ನಿಮಗೆ? ಯಾರ್ಯಾಕ್ರೆ ಹೇಳಬೇಕು? ನಾವು ಹೇಳ್ತಾ ಇದ್ದೀವಲ್ಲ. ತಾಯಣಗೂ ನಾನು ಅಂತ ಕೆಲಸ ಮಾಡಲ್ಲ ಸರ್. ಅವಳನ್ನ ನನ್ನ ಮದುವೆ ಆದ್ಮೇಲೆ ಮರ್ತೇ ಬಿಟ್ಟಿದೆ ಸರ್. ಈ ಅವ್ರ ತಾತನ ಹತ್ರ ಮಾತಾಡ್ಸಿರೋದು ಸರ್. ಮೋಹನ್, ಇವನು ಫಿಂಗರ್ ಪ್ರಿಂಟ್ಸ್ ತಗೊಂಡು ಕಳಿಸಿ. ಮೊನ್ನೆ ಮುನಿಯನ್ ಮನೆ ರೇಷ್ಮೆ ತುಂಡಿದ್ದು ರಿಪೋರ್ಟ್ ಬಂತ? ಬಂದಿದೆ ಸರ್. ಎರಡನ್ನು ಮ್ಯಾಚ್ ಮಾಡಿ ನೋಡಿ. ಅಯ್ಯ ಮಜುನು, ಫಿಂಗರ್ ಪ್ರಿಂಟ್ಸ್ ಕೊಟ್ಟು ಹೋಗು. ಸರಿ ಸರ್. ನಾಳೆ ಪ್ರೇಮನ್ನ ಸ್ಟೇಷನ್ಗೆ ಕಳಿಸಿ. ಸರಿ ಸರ್. ನಾರಯ್ಯ. ಮಗ ಪ್ರೇಮ, ನಾನು ಮತ್ತೆ ನಿನ್ನ ಮದುವೆ ವಿಷಯ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮೂರ ಆ ಕಾಳೇಗೌಡರ ಮಗ ಕೃಷ್ಣ ಇದ್ದಾನಲ್ಲ, ಅವನು ನಿನ್ನ ಮದುವೆ ಆಗಕ್ಕೆ ಒಪ್ಕೊಂಡವನೇ. ಇದಕ್ಕೆ ನೀ ಏನು ಹೇಳ್ತೀಯವ? ಅದೇ ಮಗ, ನಿಮ್ ಜೊತೆಯಾಗಿ ಕಾಲೇಜ್ಗೆ ಹೋಯ್ತಿದ್ನಲ್ಲ ಆ ಕೃಷ್ಣ,
ಅವನು ನಿನ್ ಮದುವೆ ಆಗ್ತೀನಿ ಅಂತ ಅವನು. ನಿನ್ಗೆ ಒಪ್ಗೆನ ಹೇಗೆ? ತಾತಯ್ಯ, ನನ್ನ ಜೀವನದಲ್ಲಿ ನಡೆದಿರೋ ಒಂದ್ ಘಟನೆನೇ ಮರೆಯಕ್ಕಾಯ್ತಿಲ್ಲ, ಅಂಥದ್ರಾಗೆ ಮತ್ತೊಂದು. ಹಂಗಲ್ಲವ್ವ, ಆ ಕೃಷ್ಣ ಅವನಾಗವನೇ ಬಂದು ಕೇಳ್ತಾವನೆ. ಅವನಿಗೆ ನಿನ್ನ ವಿಷಯ ಎಲ್ದ ಗೊತ್ತೈತೆ. ಅದು ಅಲ್ಲದೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮಂಗೆ ಕೂಡ ನಿನ್ನ ವಿಷಯ ಗೊತ್ತು. ಅವರಾಗವರೇ ಬಂದು ಕೇಳ್ಬೇಕಾರೆ ನಾವು ಯಾಕವ್ವ ಬೇಡ ಅನ್ನೋದು? ನೀನು ಒಪ್ಕೊಳ್ಳವ್ವ. ನೀನು ಒಪ್ಕೊಂಡ್ರೆ ನಮಗೂ ಸಂತೋಷ ಕಣವ್ವ. ಅದೇನೋ ಮೊದಲು ನಾನು ಅವನ್ ತವ ಮಾತಾಡ್ಬೇಕು. ಅವ್ನು ನನ್ ಯಾಕೆ ಲಗ್ನ ಆಗಕ್ಕೆ ಒಪ್ಕೊಂಡವನೆ ಅಂತ ತಿಳ್ಕೋಬೇಕು. ಸುಮ್ನೆ ಒಪ್ಕೊಂಡಿದ್ದಕ್ಕೆ ನನ್ನ ಬದುಕ್ನಾಗೆ ಏನೇನಾಯ್ತು ಅಂತ ನೋಡ್ದಿಯಲ್ವಾ? ಹಂಗೆ ಮಾಡು, ನಿಂಗೆ ಹೆಂಗೆ ಇಷ್ಟನೋ ಹಂಗೆ ಮಾಡು. ಆದ್ರೆ ನಿನ್ ಮದುವೆಗೆ ಒಪ್ಕೊಂಡ್ರೆ ನಮ್ಮೆಲ್ರಿಗೂ ಸಂತೋಷ ಆಗ್ತದೆ ಕಣವ್ವ. ಸರ್, ನನ್ನ ಯಾಕೆ ಕರ್ಸಿದ್ರಿ ಅಂತ ಗೊತ್ತಾಗ್ಲಿಲ್ಲ. ನೋಡಮ್ಮ, ನಿನ್ನ ಗಂಡಂದು ನ್ಯಾಚುರಲ್ ಡೆತ್ ಅಲ್ಲ ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ಮತ್ತೆ ಮರು ವಿಚಾರಣೆಗೆ ಕರೆಸಿ. ನ್ಯಾಚುರಲ್ ಡೆತ್ ಅಲ್ಲ ಅಂದ್ರೆ ಯಾರು ಕೊಲೆ ಮಾಡಿದ್ರು ಕಂಡು. ನೋಡಮ್ಮ, ಪದೇ ಪದೇ ಕರೆಸ್ಬೇಕಾಗತ್ತೆ. ಅಲ್ಲ, ನಿನ್ನ ಗಂಡನ ಕೊಲೆ ಮಾಡಿದ್ದು ಯಾರು ಅಂತ ನಾವು ಕಂಡು ಹಿಡಿಬೇಕಾದಿಲ್ಲ. ಅಲ್ಲ, ಸ್ಟೇಷನ್ಗೆ ಬಂದು ನಿಜ ಹೇಳಕ್ ನಿಂಗೆ ಕಷ್ಟ. ಆಯ್ತು ಸರ್, ಕೇಳಿ ಏನ್ ಹೇಳ್ಬೇಕು. ಹೇಳೋದು ಕೇಳೋದು ಗೊತ್ತಾಗೋದು ಎಲ್ಲ ಇರುತ್ತೆ. ನೋಡು, ನಿನ್ನ ಫಿಂಗರ್ ಪ್ರಿಂಟ್ಸ್ ಕೊಟ್ಟು ಹೋಗು. ಮದುವೆಯವರೇ, ನಿನ್ನ ಫಿಂಗರ್ ಪ್ರಿಂಟ್ಸ್ ತಗೊಳ್ತೀನಿ. ಸರ್, ನನ್ನ ಫಿಂಗರ್ ಪ್ರಿಂಟ್ಸಾ? ಯಾಕೆ ಸರ್? ನೋಡಮ್ಮ, ಯಾಕೆ ಅಂತ ನೀನು ಕೇಳಿ ಹೋಗಿಲ್ಲ. ನಾವು ಹೇಳ್ದಷ್ಟು ಮಾಡಬೇಕು. ಹೋಗ್ರಿ, ಕರ್ಕೊಂಡು ಹೋಗ್ರಿ. ಜುಲೈ 20, 2011 ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆ. ಸರ್, ಫಿಂಗರ್ ಪ್ರಿಂಟ್ ರಿಪೋರ್ಟ್ ಬಂದಿದೆ. ಹೋಗಿ ಕರ್ಕೊಂಬನ್ನಿ. ಎಸ್ ಸರ್. ಏನ್ ಸರ್ ನನ್ನ ಮತ್ತೆ ಕರ್ಸಿದ್ದು? ಏನಿಲ್ಲಮ್ಮ, ನಿನ್ನ ಗಂಡನ ಕೊಂದ ಆರೋಪಿ ಸಿಕ್ಕಿದ. ನಮ್ಮ ಗೆಸ್ ಸರಿ ಹೋದ್ರೆ ಸದ್ಯದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ. ಹೌದಾ? ಯಾರು ಸರ್ ಅದು? ಯಾರು ಅಂತ ನಿನಗೆ ಗೊತ್ತಿರ್ಬೇಕಲ್ಲಮ್ಮ. ನಿನ್ ಗಂಡ ಮುನಿಯನ್ ಸಾಯಿಸಿದ್ದು ಯಾರು ಅಂತ ನೀನ್ ಹೇಳ್ಬೇಕು. ಇಲ್ಲ ಸರ್, ನಂಗೆ ಗೊತ್ತಿಲ್ಲ. ನಿಲ್ಸಮ್ಮ ನಿನ್ನ ನಾಟಕ. ನೀನ್ ಮುನಿಯನ್ ಕೊಲ್ಲೋದಕ್ಕೆ ಉಪಯೋಗಿಸಿದ ವಸ್ತು ನಮಗೆ ಸಿಕ್ಕಿದೆ. ನಾನ್ ಬಳಸಿದ್ದ? ನಾನೇನು ಬಳಸಿಲ್ಲ ಸರ್. ಆ ವಸ್ತುನ ನಾನೇ ಬಳಸಿದ್ದು ಅಂತ ಹೇಗೆ ಹೇಳ್ತೀರಾ ಸರ್? ಅದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸು ನಿನ್ನ ಫಿಂಗರ್ ಪ್ರಿಂಟ್ಸು ಎರಡು ಮ್ಯಾಚ್ ಆಗ್ತಾ ಇದೆ. ಬಿಡು, ನೀನು ನಿಜ ಒಪ್ಕೊಂಡ್ರೆ ಒಳ್ಳೇದು. ಏನೋ ಹೌದು ಸರ್, ಮುನಿಯನ್ ಸಾಯಿಸಿದ್ದು ನಾನೇ. ಅವನ ಮುಖ ಕಂಡು ನನಗಾಗ್ತಾ ಇರಲಿಲ್ಲ ಸರ್. ಅದು ಅಲ್ಲದೆ ತುಂಬ ಓದಬೇಕು ಅಂತ ಆಸೆ ಪಟ್ಟಿದ್ದೆ. ನನ್ನ ಕನ್ಸು ನನ್ಸಾಗಬೇಕು ಅಂದರೆ ಅವನು ಸಾಯಲೇಬೇಕು ಅನ್ನಿಸ್ತು. ಅವನು ಸತ್ತರೆ ಮತ್ತೆ ನನ್ನ ಮದುವೆ ಬಗ್ಗೆ ನಮ್ಮ ಮನೇಲಿ ಯೋಚನೆ ಮಾಡ್ತಾ ಇರಲಿಲ್ಲ. ಅದು ಅಲ್ಲದೆ ಕೃಷ್ಣ ಅನ್ನೋ ಹುಡುಗನ ನನ್ನ ಕಾಲೇಜಲ್ಲಿ ತುಂಬ ಇಷ್ಟಪಟ್ಟಿದ್ದೆ ಸರ್. ಅದಕ್ಕೆ ನನಗೆ ಮದುವೆ ಬೇಡ ಅಂತ ಮನೇಲಿ ಮೊದಲೇ ಹೇಳಿದ್ದೆ ಸರ್. ಆದರೆ ನಮ್ಮ ತಾತ ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ಮುನಿಯನ್ ಸಾಯಿಸೋದೊಂದೇ ಪರಿಹಾರ ಅನ್ನಿಸ್ತು ಸರ್. ಅದಕ್ಕೆ
ಪ್ರೇಮ, ಏನ್ ಮಾಡ್ತಿದ್ಯ ಮಗ? ಹಸಿಮಗಿ, ಈಗ ರೇಷ್ಮೆ ಮುಟ್ಟಿದ್ರೆ ಉಷ್ಣ ಆಯ್ತದೆ. ಎದ್ಬಾ ನೀನು. ಹಂಗೆ ಸುಮ್ನೆ ಬಿದ್ದಿತ್ತಲ್ಲ ಅತ್ತೆ, ಸುತ್ತಿಡ್ತಾ ಇದ್ದೆ. ಇದೆಲ್ಲ ಮಾಡೋದಕ್ಕೆ ಅಂತ ಬೇರೆ ಜನ ಅವ್ರೆ. ಎದ್ಬಾರವ ನೀನು. ಬಂದೆ, ನಡೀರಿ ಅತ್ತೆ. ಇದ್ಯಾಕವ ಇದೆಲ್ಲ ಬಿಚ್ಚಿಡ್ತಾ ಇದ್ಯಾಗೆ? ಮಲಿಕೊಳ್ಳುವಾಗ ಒತ್ತುತ್ತೆ ಅತ್ತೆ. ಯಾಕವ? ಬಂದೆ ಅತ್ತೆ. ಅಲ್ಲಮ್ಮ, ಓದಿರೋ ಹುಡುಗಿ ಬುದ್ಧಿವಂತೆ ಅಂತಾರೆ. ನಿನ್ನ ಸ್ವಾರ್ಥಕ್ಕೆ ಈ ವಯಸ್ಸಿನಲ್ಲಿ ಆ ಅಮಾಯಕನ ಕೊಂದ್ಯಲ್ಲಮ್ಮ. ಕರ್ಕೊಂಡೋಗ್ರಿ, ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಕೇವಲ ತನ್ನ ಓದಿಗೆ ತಡೆಯಾಗುತ್ತೆ, ತನ್ನ ಹಾಗೂ ಪ್ರಿಯಕರ ಕೃಷ್ಣನ ನಡುವಿನ ಸಂಬಂಧಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರೇಮ ಮದುವೆಯಾಗಿ 3 ದಿನಕ್ಕೆ ತನ್ನ ಗಂಡನನ್ನ ಕೊಲೆ ಮಾಡ್ತಾಳೆ. ಓದೋದರಲ್ಲಿ ಚುರುಕಾಗಿದ್ದ ಪ್ರೇಮ ತನ್ನ ಬದುಕಿನ ದಿಕ್ಕನ್ನು ನಿರ್ಧರಿಸೋದರಲ್ಲಿ ಸೋಲ್ತಾಳೆ. IPC ಸೆಕ್ಷನ್ 174C ಪ್ರಕಾರ ದಾಖಲಾಗಿದ್ದ ಕೇಸು ಸಾಕ್ಷ್ಯಾಧಾರಗಳು ದೊರೆತ ಮೇಲೆ ಸೆಕ್ಷನ್ 302 ಪ್ರಕಾರ ದಾಖಲಾಗುತ್ತೆ. ಪ್ರೇಮಾಳ ಮೇಲೆ ಕೊಲೆ ಕೇಸ್ ದಾಖಲಾಗುತ್ತೆ ಹಾಗೂ ಅದರ ಪ್ರಕಾರ ವಿಚಾರಣೆ ನಡೆಯುತ್ತೆ. ಪೋಷಕರ ಒತ್ತಾಯಕ್ಕೆ ಮದುವೆಯಾದ ಪ್ರೇಮ ಒಂದೇ ಒಂದು ತಪ್ಪು ನಿರ್ಧಾರದಿಂದ ತನ್ನ ಇಡೀ ಜೀವನನ ಹಾಳು ಮಾಡ್ಕೋತಾಳೆ. ಕೊಲೆ ಮಾಡಿದ ತಪ್ಪಿಗೆ ಆಕೆಗೆ ಶಿಕ್ಷೆ ಆಗುತ್ತೆ. ಅಮಾಯಕ ಮುನಿಯನ ಪ್ರಾಣ ಪ್ರೇಮಾಳ ಆತುರದ ನಿರ್ಧಾರಕ್ಕೆ ಬಲಿಯಾಗುತ್ತೆ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.